ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಯಾವ ಒಂದು ರೀತಿಯ ರಕ್ತ ಪರೀಕ್ಷೆಯಿಂದ 10 ರೀತಿಯ ಕ್ಯಾನ್ಸರ್ಗಳನ್ನು ಪತ್ತೆ ಹಚ್ಚಬಹುದು? ಆಪ್ಷನ್ಸ್ ಎ ಎನ್ಲೈಟನ್, ಬಿ ಕ್ರಿಯೇಟಿನೈನ್, ಸಿ ಬನ್ ಅಂದರೆ ರಕ್ತದ ಯೂರಿಯಾ ಸಾರಜನಕ, ಡಿ ಗ್ಲೂಕೋಸ್. ಸರಿಯಾದ ಉತ್ತರ ಆಪ್ಷನ್ ಎ ಎನ್ಲೈಟಿನ್. ಎನ್ಲೈಟಿನ್ ಹೆಸರಿನ ಈ ಪರೀಕ್ಷೆಯು ದೇಹದಲ್ಲಿ ಕ್ಯಾನ್ಸರ್ ಪ್ರಾರಂಭವಾದಾಗ ಪ್ರತಿರಕ್ಷಣಾ ವ್ಯವಸ್ಥೆಯ ಪ್ರತಿಕ್ರಿಯೆಯ ಪರಿಣಾಮವಾಗಿ ಬಿಡುಗಡೆಯಾಗುವ ಪ್ರೋಟೀನ್ಗಳನ್ನು ಪತ್ತೆ ಮಾಡುತ್ತದೆ. ಈ ಪ್ರಯೋಗವು ಮೂತ್ರಕೋಶ, ಸ್ತನ, ಶ್ವಾಸಕೋಶ, ಪ್ರಾಸ್ಟೇಟ್, ಅಂಡಾಶಯ, ಮೇದೋಜ್ಜೀರಕ ಗ್ರಂಥಿ, ಅನ್ನನಾಳ, ಮೂತ್ರಪಿಂಡ ಅಥವಾ ಕಿಡ್ನಿ ಕ್ಯಾನ್ಸರ್, ಕೋಲೋರೆಕ್ಟಲ್ ಮತ್ತು ಮೆಲನೋಮ್ ನಂತಹ ಗೆಡ್ಡೆಯ ಕ್ಯಾನ್ಸರ್ಗಳನ್ನು ಒಳಗೊಂಡಿದೆ. ಈ ರಕ್ತ ಪರೀಕ್ಷೆಯ ವಿಶೇಷವೆಂದರೆ ಅದು ದೇಹದಲ್ಲಿ ಇರುವ ಕೆಲವು ಪ್ರೋಟೀನ್ಗಳನ್ನು ಗುರುತಿಸುತ್ತದೆ. ಇದು ಪ್ರತಿರಕ್ಷಣಾ ವ್ಯವಸ್ಥೆಯು ಕ್ಯಾನ್ಸರ್ ಆಕ್ರಮಣಕ್ಕೆ ಪ್ರತಿಕ್ರಿಯಿಸುತ್ತದೆ. ಎರಡನೇ ಪ್ರಶ್ನೆ, ಸೀನುವುದನ್ನು ತಡೆಯುವುದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್ ಎ ಸೈನಸ್, ಬಿ ಕಿವಿ ಹಾನಿ, ಸಿ ರಕ್ತನಾಳಗಳ ಅಪಾಯ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ನೀವು ಸೀನುವಿಕೆಯನ್ನು ತಡೆ ಹಿಡಿಯುವುದರಿಂದ ಹೊರಹಾಕಲ್ಪಡುವ ಗಾಳಿಯು ಮೂಗಿನ ಮಾರ್ಗಗಳು, ಸೈನಸ್ಗಳು ಮತ್ತು ಕಿವಿಗಳು ಸೇರಿದಂತೆ ಉಸಿರಾಟದ ವ್ಯವಸ್ಥೆಯಲ್ಲಿ ಹೆಚ್ಚಿದ ಒತ್ತಡವನ್ನು ಉಂಟುಮಾಡಬಹುದು. ಈ ಒತ್ತಡವು ಸೈನಟಿಸ್ನಂತಹ ಸೈನಸ್ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಸೀನುವಿಕೆಯನ್ನು ನಿಗ್ರಹಿಸುವುದರಿಂದ ಬ್ಯಾರೋಟ್ರಾಮಾ ಎಂಬ ಸ್ಥಿತಿ ಉಂಟಾಗಬಹುದು. ಇದು ಕಿವಿಯ ಮೇಲೆ ಪರಿಣಾಮ ಬೀರಬಹುದು. ಒತ್ತಡ ಹೆಚ್ಚಾದಾಗ ಇದು ಸಂಭವಿಸುತ್ತದೆ ಮತ್ತು ನೋವು ಅಥವಾ ಕಿವಿಯೊಳಗೆ ಹಾನಿಯಾಗಬಹುದು. ಸೀನುವುದು ಉಸಿರಾಟದ ಪ್ರದೇಶದಿಂದ ಉದ್ರೇಕಕಾರಿಗಳು ಮತ್ತು ರೋಗಕಾರಕಗಳನ್ನು ಹೊರಹಾಕುವ ನೈಸರ್ಗಿಕ ಕಾರ್ಯವಿಧಾನವಾಗಿದೆ. ಸೀನುವುದನ್ನು ತಡೆಯುವುದರಿಂದ ದೇಹವು ಈ ಉದ್ರೇಕಕಾರಿಗಳನ್ನು ಪರಿಣಾಮಕಾರಿಯಾಗಿ ತೆರವುಗೊಳಿಸುವುದನ್ನು ತಡೆಯಬಹುದು. ಇದು ಉಸಿರಾಟದ ಸೋಂಕಿನ ಅಪಾಯವನ್ನು ಹೆಚ್ಚಿಸುತ್ತದೆ. ಮೂರನೇ ಪ್ರಶ್ನೆ, ಯಾವ ರೀತಿ ಮಲಗುವುದು ದೇಹದ ಹಲವು ಭಾಗಗಳಿಗೆ ಹಾನಿಕಾರಕವಾಗಿದೆ? ಆಪ್ಷನ್ಸ್ ಎ ಎಡಭಾಗ, ಬಿ ಬಲಭಾಗ, ಸಿ ಬೆನ್ನಿನ ಮೇಲೆ, ಡಿ ಹೊಟ್ಟೆಯ ಮೇಲೆ. ಸರಿಯಾದ ಉತ್ತರ ಆಪ್ಷನ್ ಡಿ ಹೊಟ್ಟೆಯ ಮೇಲೆ. ಹೊಟ್ಟೆಯ ಮೇಲೆ ಮಲಗುವುದರಿಂದ ಬೆನ್ನು ಮತ್ತು ಕುತ್ತಿಗೆಯ ಮೇಲೆ ಅಸಮಾನ ಒತ್ತಡ ಉಂಟಾಗುತ್ತದೆ. ಇದು ಸ್ನಾಯುಗಳ ಒತ್ತಡ ಮತ್ತು ನೋವಿಗೆ ಕಾರಣವಾಗಬಹುದು. ಹೊಟ್ಟೆಯ ಮೇಲೆ ಮಲಗುವುದರಿಂದ ಶ್ವಾಸಕೋಶ ಮತ್ತು ಡಯಾಫ್ರಾಮ್ ಮೇಲೆ ಒತ್ತಡ ಉಂಟಾಗುತ್ತದೆ. ಇದು ಪೂರ್ಣ ಮತ್ತು ಆರಾಮದಾಯಕ ಉಸಿರಾಟವನ್ನು ತಡೆಯುತ್ತದೆ. ಆಮ್ಲಜನಕದ ಹರಿವನ್ನು ಕಡಿಮೆ ಮಾಡುತ್ತದೆ. ಹೊಟ್ಟೆಯ ಮೇಲೆ ಮಲಗುವುದರಿಂದ ಎಲ್ಲ ಭಾರವು ಹೊಟ್ಟೆಯ ಮೇಲೆ ಬೀಳುತ್ತದೆ. ಈ ಸ್ಥಾನದಲ್ಲಿ ಹೊಟ್ಟೆ ಮತ್ತು ಕರುಳಿನ ಮೇಲಿನ ಒತ್ತಡವು ಜೀರ್ಣಕ್ರಿಯೆಯನ್ನು ನಿಧಾನಗೊಳಿಸುತ್ತದೆ ಮತ್ತು ಆಮ್ಲೀಯತೆ ಅಥವಾ ಅನಿಲ ಸಮಸ್ಯೆಗಳನ್ನು ಹೆಚ್ಚಿಸುತ್ತದೆ. ಹೊಟ್ಟೆಯ ಮೇಲೆ ಮಲಗುವುದು ನರಗಳ ಮೇಲೆ ಒತ್ತಡವನ್ನು ಹೆಚ್ಚಿಸುತ್ತದೆ. ಇದು ಕೈ ಮತ್ತು ಕಾಲುಗಳಲ್ಲಿ ಜುಮ್ಮೆನಿಸುವಿಕೆ, ಮರಗಟ್ಟುವಿಕೆ ಮತ್ತು ದೌರ್ಬಲ್ಯಕ್ಕೆ ಕಾರಣವಾಗಬಹುದು. ಇದು ದೀರ್ಘಾವಧಿಯಲ್ಲಿ ನರಗಳನ್ನು ಹಾನಿಗೊಳಿಸುತ್ತದೆ. ಮುಂದೆ ನರಗಳ ಸಮಸ್ಯೆ ಕಾಡಲಾರಂಭಿಸುತ್ತದೆ. ನಾಲ್ಕನೇ ಪ್ರಶ್ನೆ, ಹೆಣ್ಣು ಮಕ್ಕಳಿಗೆ ಮೂಗು ಚುಚ್ಚಬೇಕು ಎನ್ನುವುದರ ಮೂಲ ಕಾರಣವೇನು? ಆಪ್ಷನ್ಸ್ ಎ ಸೌಂದರ್ಯ, ಬಿ ಆರೋಗ್ಯ, ಸಿ ದೃಷ್ಟಿನಾಶ, ಡಿ ಸಂಪ್ರದಾಯ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಮೂಗು ಚುಚ್ಚುವ ಸಂಪ್ರದಾಯವು ಕೇವಲ ಸೌಂದರ್ಯಕ್ಕೆ ಸೀಮಿತವಲ್ಲ, ಬದಲಾಗಿ ಇದರ ಹಿಂದೆ ಗಾಢವಾದ ವೈಜ್ಞಾನಿಕ ಕಾರಣಗಳು ಇವೆ. ಮಹಿಳೆಯರಿಗೆ ಹಲವಾರು ಆರೋಗ್ಯ ಪ್ರಯೋಜನಗಳು ದೊರೆಯುತ್ತವೆ. ಮೂಗು ಚುಚ್ಚುವುದರಿಂದ ಋತುಸ್ರಾವದ ಸಮಯದಲ್ಲಿ ಉಂಟಾಗುವ ನೋವನ್ನು ಕಡಿಮೆ ಮಾಡಬಹುದು ಎಂದು ಹೇಳಲಾಗುತ್ತದೆ. ಮೂಗಿನ ಎಡಭಾಗದ ಚುಚ್ಚುವಿಕೆಯು ದೇಹದ ಕೆಲವು ನರಮಂಡಲದ ಬಿಂದುಗಳನ್ನು ಉತ್ತೇಜಿಸುತ್ತದೆ. ಇದು ನೋವಿನ ತೀವ್ರತೆಯನ್ನು ಕಡಿಮೆ ಮಾಡುತ್ತದೆ. ಮೂಗು ಚುಚ್ಚುವುದರಿಂದ ಹೆರಿಗೆಯ ಸಮಯದಲ್ಲಿ ಉಂಟಾಗುವ ನೋವು ಕಡಿಮೆಯಾಗುತ್ತದೆ ಮತ್ತು ಜನ್ಮ ನೀಡುವ ಪ್ರಕ್ರಿಯೆಯನ್ನು ಸುಲಭಗೊಳಿಸುತ್ತದೆ. ಇದು ಗರ್ಭಿಣಿಯರಿಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಹಾಯಕವಾಗಿದೆ. ಕೆಲವು ಆಯುರ್ವೇದ ತಜ್ಞರ ಪ್ರಕಾರ ಮೂಗಿನ ಎಡಭಾಗದ ಚುಚ್ಚುವಿಕೆಯು ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಇದರಿಂದ ಹೃದಯ ಸಂಬಂಧಿತ ಸಮಸ್ಯೆಗಳಿಗೆ ಪರಿಹಾರ ಸಿಗಬಹುದು. ಐದನೇ ಪ್ರಶ್ನೆ, ಶ್ರಾವಣ ಮಾಸದಲ್ಲಿ ಮಾಂಸಾಹಾರವನ್ನು ಸೇವಿಸಬಾರದು ಎನ್ನಲು ಕಾರಣವೇನು? ಆಪ್ಷನ್ಸ್ ಎ ಪವಿತ್ರ ಮಾಸ, ಬಿ ಪದ್ಧತಿ, ಸಿ ಮೂಢನಂಬಿಕೆ, ಡಿ ಆರೋಗ್ಯ ದೃಷ್ಟಿ.
ಸರಿಯಾದ ಉತ್ತರ ಆಪ್ಷನ್ ಡಿ ಆರೋಗ್ಯ ದೃಷ್ಟಿ. ವೈಜ್ಞಾನಿಕ ದೃಷ್ಟಿಯಿಂದಲೂ ಈ ಮಾಸದಲ್ಲಿ ಮಾಂಸಾಹಾರ ಸೇವಿಸಬಾರದು. ಈ ತಿಂಗಳಲ್ಲಿ ಸ್ವಲ್ಪ ಮಳೆಯಾಗುತ್ತದೆ. ಪರಿಸರದಲ್ಲಿ ಶಿಲೀಂಧ್ರಗಳು ಮತ್ತು ವೈರಸ್ಗಳ ಸೋಂಕು ಹೆಚ್ಚಾಗುತ್ತದೆ. ಆಹಾರವು ಬೇಗನೆ ಹಾಳಾಗುತ್ತದೆ. ಸೂರ್ಯನ ಬೆಳಕಿನ ಕೊರತೆಯಿಂದಾಗಿ ಮಳೆಗಾಲದಲ್ಲಿ ನಮ್ಮ ಜೀರ್ಣಾಂಗ ವ್ಯವಸ್ಥೆಯು ದುರ್ಬಲವಾಗಿರುತ್ತದೆ. ಹೀಗಾಗಿ ಈ ಸಮಯದಲ್ಲಿ ಮಾಂಸಾಹಾರವನ್ನು ಸೇವಿಸುವುದನ್ನು ತಪ್ಪಿಸುವುದು ಉತ್ತಮವಾಗಿದೆ. ಮಳೆಗಾಲದಲ್ಲಿ ನೀರಿನಿಂದ ಹರಡುವ ಹಲವಾರು ರೋಗಗಳು ಇವೆ ಮತ್ತು ಪ್ರಾಣಿಗಳ ಮಾಂಸವು ಕಲುಷಿತವಾಗುವ ಅಪಾಯವಿದೆ. ಪರಿಣಾಮವಾಗಿ ಮಳೆಗಾಲದಲ್ಲಿ ಮಾಂಸಾಹಾರ ತಪ್ಪಿಸುವುದು ಉತ್ತಮ ಎಂದು ಹೇಳಲಾಗುತ್ತದೆ. 6ನೇ ಪ್ರಶ್ನೆ, ದೇಹದಲ್ಲಿ ಯಾವುದರ ಕೊರತೆಯಿಂದಾಗಿ ಟೈಪ್ 5 ಮಧುಮೇಹ ಕಾಣಿಸಿಕೊಳ್ಳುತ್ತದೆ? ಆಪ್ಷನ್ಸ್ ಎ ಪ್ರೋಟೀನ್, ಬಿ ಇನ್ಸುಲಿನ್ ಕೊರತೆ, ಸಿ ಅಪೌಷ್ಟಿಕತೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಟೈಪ್ 5 ಮಧುಮೇಹವು ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ವ್ಯಕ್ತಿಗಳಲ್ಲಿ, ವಿಶೇಷವಾಗಿ ಯುವ ವಯಸ್ಕರು ಮತ್ತು ಹದಿಹರೆಯದವರಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಇದು ಸಾಮಾನ್ಯವಾಗಿ ದೀರ್ಘಕಾಲದ ಅಪೌಷ್ಟಿಕತೆಯಿಂದ ಉಂಟಾಗುತ್ತದೆ. ಇದು ಮೇದೋಜ್ಜೀರಕ ಗ್ರಂಥಿಯ ಬೆಳವಣಿಗೆಯ ಮೇಲೆ ಪರಿಣಾಮ ಬೀರುತ್ತದೆ. ಇದು ಹಠಾತ್ ಇನ್ಸುಲಿನ್ ಕೊರತೆಗೆ ಕಾರಣವಾಗುತ್ತದೆ. ಹೆಚ್ಚಿನ ಇನ್ಸುಲಿನ್ ಪ್ರತಿರೋಧಕವಿರುವ ಟೈಪ್ 2 ಮಧುಮೇಹಕ್ಕಿಂತ ಭಿನ್ನವಾಗಿ ಎಂಆರ್ಡಿಎಂ ಇನ್ಸುಲಿನ್ ಉತ್ಪಾದನೆಯ ಸಂಪೂರ್ಣ ಕೊರತೆಯಿಂದ ಗುರುತಿಸಲ್ಪಟ್ಟಿದೆ. ಇದು ಟೈಪ್ 1ರ ಲಕ್ಷಣಗಳನ್ನು ಹೋಲುತ್ತದೆಯಾದರೂ ಸ್ವಯಂ ನಿರೋಧಕ ಅಂಶವಿಲ್ಲದೆ ಇರುತ್ತದೆ. ಕಳಪೆ ನೈರ್ಮಲ್ಯ ಮತ್ತು ಸಾಕಷ್ಟು ಪ್ರೋಟೀನ್ ಸೇವನೆಯ ಕೊರತೆಯು ಇದರ ಸಂಭವಕ್ಕೆ ಪ್ರಮುಖ ಕಾರಣಗಳಾಗಿವೆ. 7ನೇ ಪ್ರಶ್ನೆ, ದಿನಕ್ಕೊಂದು ಕಿತ್ತಳೆ ಹಣ್ಣು ತಿನ್ನುವುದರಿಂದ ದೇಹದ ಯಾವೆಲ್ಲ ಭಾಗಕ್ಕೆ ಪ್ರಯೋಜನಕಾರಿಯಾಗಿದೆ? ಆಪ್ಷನ್ಸ್ ಎ ಹೊಟ್ಟೆ, ಬಿ ಚರ್ಮ, ಸಿ ಮೂತ್ರಪಿಂಡ, ಡಿ ಶ್ವಾಸಕೋಶ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಕಿತ್ತಳೆಯಲ್ಲಿ ಕಂಡುಬರುವ ಕೆಲವು ಪೋಷಕಾಂಶಗಳು ಹೊಟ್ಟೆಯ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ. ಕಿತ್ತಳೆ ಹಣ್ಣಿನಲ್ಲಿ ಕಂಡುಬರುವ ನಾರು ಕರುಳಿನ ಚಲನೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಮತ್ತು ಜೀರ್ಣಕ್ರಿಯೆಯ ಆರೋಗ್ಯವನ್ನು ಬೆಂಬಲಿಸುತ್ತದೆ. ನಾರು ಆರೋಗ್ಯಕರ ಕರುಳಿನ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಒಟ್ಟಾರೆ ಜೀರ್ಣಕ್ರಿಯೆ ಮತ್ತು ಪೋಷಕಾಂಶಗಳ ಹೀರಿಕೊಳ್ಳುವಿಕೆಯನ್ನು ಸುಧಾರಿಸುತ್ತದೆ. ಇದು ಮಲಬದ್ಧತೆ ಮತ್ತು ಕೆರಳಿಸುವ ಕರುಳಿನ ಸಹಲಕ್ಷಣಗಳಂತಹ ಪರಿಸ್ಥಿತಿಗಳನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ. ಅಲ್ಲದೆ ಕಿತ್ತಳೆ ಹಣ್ಣು ತಿನ್ನುವುದರಿಂದ ಚರ್ಮಕ್ಕೆ ಪ್ರಯೋಜನಗಳು ಬಹಳಷ್ಟಿವೆ. ಕಿತ್ತಳೆ ಹಣ್ಣಿನಲ್ಲಿರುವ ವಿಟಮಿನ್ ಸಿ ಚರ್ಮದ ಸ್ಥಿತಿಸ್ಥಾಪಕತ್ವವನ್ನು ಕಾಪಾಡಿಕೊಳ್ಳಲು ಮತ್ತು ಸುಕ್ಕುಗಳನ್ನು ಕಡಿಮೆ ಮಾಡಲು ಅಗತ್ಯವಾದ ಪ್ರೋಟೀನ್ ಆಗಿರುವ ಕಾಲಜನ್ ಉತ್ಪಾದನೆಯನ್ನು ಬೆಂಬಲಿಸುತ್ತದೆ. 8ನೇ ಪ್ರಶ್ನೆ, ಮೊಸರು ತಿನ್ನುವುದರಿಂದ ಯಾವ ಆರೋಗ್ಯ ಸಮಸ್ಯೆ ಬರುವುದಿಲ್ಲ? ಆಪ್ಷನ್ಸ್ ಎ ಬಿಪಿ, ಬಿ ಮೂಳೆ ಕಾಯಿಲೆ, ಸಿ ಶುಗರ್, ಡಿ ಹೃದಯಾಘಾತ. ಸರಿಯಾದ ಉತ್ತರ ಆಪ್ಷನ್ ಬಿ ಮೂಳೆ ಕಾಯಿಲೆ. ಮೊಸರಿನಲ್ಲಿರುವ ಪೋಷಕಾಂಶಗಳು ಮೂಳೆ ಆರೋಗ್ಯದ ಮೇಲೆ ಸಕಾರಾತ್ಮಕ ಪರಿಣಾಮಗಳಿಗೆ ಹೆಸರುವಾಸಿಯಾಗಿದೆ. ಮೊಸರು ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿಯ ಅತ್ಯುತ್ತಮ ಮೂಲವಾಗಿದೆ. ನಮ್ಮ ಮೂಳೆಗಳು ಮುಖ್ಯವಾಗಿ ಕ್ಯಾಲ್ಸಿಯಂನಿಂದ ಕೂಡಿದ್ದು, ಆಸ್ಟಿಯೋಪೊರೋಸಿಸ್ ಮೂಳೆಯ ದ್ರವ್ಯರಾಶಿಯನ್ನು ಕಡಿಮೆ ಮಾಡುವ ಸ್ಥಿತಿಯಾಗಿದೆ. ಅಂತಹ ಪರಿಸ್ಥಿತಿಯಲ್ಲಿ ಮೊಸರಿನ ಸೇವನೆಯು ಮೂಳೆಗಳ ಕ್ಯಾಲ್ಸಿಯಂ ಅನ್ನು ಹೆಚ್ಚಿಸಲು ಮತ್ತು ಅವುಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ. ಮೊಸರು ಪ್ರೋಟೀನ್ನಲ್ಲಿ ಸಮೃದ್ಧವಾಗಿದೆ. ಪ್ರೋಟೀನ್ ಮೂಳೆಗಳು ಮತ್ತು ಸ್ನಾಯುಗಳು ಬಲಗೊಳ್ಳಲು ಅತ್ಯಗತ್ಯ. ಸ್ನಾಯುವಿನ ದ್ರವ್ಯರಾಶಿಯನ್ನು ಕಾಪಾಡಿಕೊಳ್ಳಲು ಸಾಕಷ್ಟು ಪ್ರೋಟೀನ್ ಸೇವಿಸುವುದು ಮುಖ್ಯವಾಗಿದೆ. ಇದು ಅಸ್ಥಿಪಂಜರದ ವ್ಯವಸ್ಥೆಯನ್ನು ಬೆಂಬಲಿಸಲು ಮತ್ತು ಮೂಳೆ ಮುರಿತದ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಮುಖ್ಯವಾಗಿ ಕಡಿಮೆ ಕೊಬ್ಬು ಮತ್ತು ಸಿಹಿಗೊಳಿಸದ ಮೊಸರನ್ನು ಸೇವಿಸುವುದು ಆರೋಗ್ಯಕರವಾಗಿದೆ. 9ನೇ ಪ್ರಶ್ನೆ, ಸೌರವ್ಯೂಹದ ಅತಿದೊಡ್ಡ ಗ್ರಹ ಯಾವುದು? ಆಪ್ಷನ್ಸ್ ಎ ಶುಕ್ರ, ಬಿ ಶನಿ, ಸಿ ಗುರು, ಡಿ ಮಂಗಳ. ಸರಿಯಾದ ಉತ್ತರ ಆಪ್ಷನ್ ಸಿ ಗುರು. ಗುರುವು ನಮ್ಮ ಸೌರವ್ಯೂಹದ ಅತಿದೊಡ್ಡ ಮತ್ತು ಅತ್ಯಂತ ಬೃಹತ್ ಗ್ರಹವಾಗಿದೆ. ಇದರ ವ್ಯಾಸವು 88,000 ಮೈಲುಗಳಷ್ಟು ವ್ಯಾಪಿಸಿದೆ. ಇದು ಟೊಳ್ಳಾಗಿದ್ದರೆ 1,300ಕ್ಕೂ ಹೆಚ್ಚು ಭೂಮಿಯನ್ನು ಹೊಂದಿರುತ್ತದೆ. ಪ್ರಾಥಮಿಕವಾಗಿ ಹೈಡ್ರೋಜನ್ ಮತ್ತು ಹೀಲಿಯಂನಿಂದ ಮಾಡಲ್ಪಟ್ಟಿದೆ. ಗುರುವು ಎಲ್ಲ ಗ್ರಹಗಳ ಅತ್ಯಂತ ಕಡಿಮೆ ದಿನವನ್ನು ಕೇವಲ 10 ಗಂಟೆಗಳಲ್ಲಿ ಹೊಂದಿದೆ, ಆದರೆ ಇತರ ಗ್ರಹಗಳಿಗಿಂತ ವೇಗವಾಗಿ ತಿರುಗುತ್ತದೆ. ಗುರುಗ್ರಹದ ಅತ್ಯಂತ ಗಮನಾರ್ಹ ವೈಶಿಷ್ಟ್ಯವೆಂದರೆ ನಿರಂತರವಾದ ಗ್ರೇಟ್ ರೆಡ್ ಸ್ಪಾಟ್. ಇದು ಶತಮಾನಗಳಿಂದ ಕೆರಳಿದ ಭೂಮಿಗಿಂತ ದೊಡ್ಡದಾದ ದೈತ್ಯಾಕಾರದ ಸುತ್ತುತ್ತಿರುವ ಚಂಡಮಾರುತವಾಗಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ
ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.